ಹಾಯ್, KCT ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅಂದ್ರೆ ಕ್ಲಾಸ್ ಬಿ ಸಿ ಡಿ ಇ ಎಫ್ ಈ ರೀತಿ ಕ್ಲಾಸಸ್ ಏನಿದಾವೆ, ಕ್ಲಾಸ್ ಎ ಮತ್ತು ಕ್ಲಾಸ್ ವೈ ಎರಡನ್ನ ಹೊರತುಪಡಿಸಿ ಆ ಎಲ್ಲ ಕ್ಲಾಸ್ ಅಂಡರ್ ಬರುವಂತಹ ವಿದ್ಯಾರ್ಥಿಗಳು KEA ಆಫೀಸ್ ಬೆಂಗಳೂರು ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಬೇಕಾಗತ್ತೆ. ನಂತರ ಈ ವರ್ಷ ಸ್ವಲ್ಪ ಚೇಂಜಸ್ ಕೂಡ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಈ ಡೇಟ್ಸ್ ಆಲ್ರೆಡಿ ಅನೌನ್ಸ್ ಮಾಡ್ಬಿಡ್ತಿದ್ರು. ಅಂದ್ರೆ ಇಂತಹ ರ್ಯಾಂಕ್ ನಿಂದ ಅಥವಾ ಇಂತಹ ಕ್ಲಾಸ್ನ ವಿದ್ಯಾರ್ಥಿಗಳು ಇಂತಹ ಡೇಟ್ಗೆ ಬರ್ರಿ ಅಂತ ಹೇಳ್ತಿದ್ರು. ಬಟ್ ಈ ವರ್ಷ ಇದು ಚೇಂಜ್ ಮಾಡಿದ್ರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು. ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು ಅದರ ನಂತರ KEA ಆಫೀಸ್ ಬೆಂಗಳೂರಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ. ಹಾಗಿದ್ರೆ ಹೇಗೆ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳೋದು ಅಂತ ಹೇಳಿದ್ರೆ KEAದವರ ಅಫಿಷಿಯಲ್ ಸೈಟ್ ಅನ್ನ ವಿಸಿಟ್ ಮಾಡಿ, ಅಂದ್ರೆ kea.ker.nic.in ವಿಸಿಟ್ ಮಾಡಿ. ಅವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದ್ರ ನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಅಲ್ಲಿ ನಿಮ್ಮ ಡೀಟೇಲ್ಸ್ ಏನಿದೆ ಅಂದ್ರೆ ನಿಮ್ಮ ID, ಪಾಸ್ವರ್ಡ್ ಇದನ್ನೆಲ್ಲ ಎಂಟರ್ ಮಾಡಿ ಅದರ ಲಾಗಿನ್ ಆಗಬೇಕು. ಅಂದ್ರೆ ಲಾಗಿನ್ ವಿತ್ OTP ಅಥವಾ ಲಾಗಿನ್ ವಿತ್ ಫೇಸ್ ರೆಕಗ್ನಿಷನ್ ಆ ರೀತಿ ಆಪ್ಷನ್ ಇದೆ. ಸೊ ಅದ್ರ ಮೂಲಕ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನೀವು ಯಾವ ಡೇಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು, ಹಾಗೆ ಯಾವ ಟೈಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಅಂತ ತಿಳಿಸುತ್ತೆ. ಆ ಟೈಮ್ಗೆ ನೀವು ಏನು ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡಂಗ ರೀತಿ ಆ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡು KEA ಆಫೀಸ್ ಬೆಂಗಳೂರಿಗೆ ವಿಸಿಟ್ ಮಾಡಿ ಏನ್ ಮಾಡ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೋದು. ಯಾರು ಈ ಕ್ಲಾಸ್ ಬಿ ಸಿ ಈ ರೀತಿ ವಿದ್ಯಾರ್ಥಿಗಳು, ಅಂದ್ರೆ ಕ್ಲಾಸ್ ಎ ಮತ್ತು ಕ್ಲಾಸ್ ವೈ ಬಿಟ್ಟು ಬೇರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ನಂತರ ಮೇ 5ನೇ ತಾರೀಕಿನಿಂದ ಸುಮಾರು ಮೇ 15ನೇ ತಾರೀಕಿನವರೆಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಅದಕ್ಕೆ ಅಪಾಯಿಂಟ್ಮೆಂಟ್ ಅನ್ನ ನೀವು ಈಗಲೂ ಕೂಡ ಪಡೆದುಕೊಳ್ಬಹುದು. ಅಪಾಯಿಂಟ್ಮೆಂಟ್ ಪಡೆದುಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡು ಇರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.